ಎಸ್ ಗುರೂಜಿ, ಮಾಟ ಮಂತ್ರದ ಪರಿಹಾರದ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸಿ. ಮಾಟ ಮಂತ್ರ ಅಂತಂದರೆ ಯಂತ್ರ ಮಂತ್ರ ಪ್ರಕರಣಗಳು, ಇಂದ್ರಜಾಲ ಮಹೇಂದ್ರ ಜಾಲ ಅನ್ನುವಂತಹದ್ದು ವಿದ್ಯೆ. ಈ ಮಾಟ ಮಂತ್ರ ಅಂತಂದರೆ ಯಂತ್ರ ಅಂತಂದರೆ ಮಿಷನ್ನು, ಮಂತ್ರ ಅಂತಂದರೆ ಶಕ್ತಿ, ತಂತ್ರ ಅಂತಂದರೆ ವಿನ್ಯಾಸ. ಅಂತಂದರೆ ಒಂದು ಪ್ರಯೋಗವನ್ನು, ಒಂದು ವಿಷಯವನ್ನು ಹೇಗೆ ಅದನ್ನು ತನ್ನ ವಶಪಡಿಸ್ಕೋಬೇಕು, ಹೇಗೆ ಅದನ್ನು ತನ್ನಂತೆ ಮಾಡ್ಕೋಬೇಕು, ಹೇಗೆ ಅದನ್ನು ಸಕ್ಸಸ್ ಮಾಡ್ಕೋಬೇಕು ಮತ್ತು ಹೇಗೆ ಅದನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ನಿರ್ಮೂಲನ ಮಾಡಬೇಕು ಅನ್ನುವಂಥದ್ದು ಈ ಯಂತ್ರ ಮಂತ್ರ ಪ್ರಕರಣಗಳಿಂದ ಕಂಡುಕೋಬಹುದು. ಈ ಯಂತ್ರ ಮಂತ್ರ ಪ್ರಕರಣಗಳಲ್ಲಿ ತನ್ನನ್ನು ತಾನು ಪ್ರತಿಯೊಬ್ಬನ ಮನುಷ್ಯನಲ್ಲೂ ಕೂಡ, ಅಂತಂದರೆ ಯಂತ್ರ ಮಂತ್ರ ಪ್ರಕರಣಗಳು ಯಾರು ವಿದ್ಯೆ ಕಲ್ತಿರ್ತಾರೋ ಅವರು ದೇಶದ ಒಳಿತಿಗಾಗಿ ಅನ್ನೋದಕ್ಕಿಂತನೂ ಕೂಡ, ಸಮಾಜಕ್ಕೆ ಏನು ಬೇಕು, ಕೊಡುಗೆಗಳು ಏನು ಬೇಕು ಅನ್ನೋದಕ್ಕಿಂತನೂ ಅಹಂ ಅಂದರೆ ನಾನೇ ಬ್ರಹ್ಮ, ನಾನೇ ವಿಷ್ಣು, ನಾನೇ ಶಿವ ಅನ್ನುವಂಥದ್ದು, ಅಹಂ ಬ್ರಹ್ಮಹಾಸ್ಮಿ ಅನ್ನುವಂಥದ್ದು ಏನು ಮೂಲ ಮಂತ್ರ ಅನ್ನೋದೇನಿದೆಯೋ ಇದನ್ನು ನನ್ನಿಂದಲೇ ಎಲ್ಲವನ್ನು ಕೂಡ ತನ್ನನ್ನು ತಾನು ಗುರುತಿಸಿಕೊಳ್ಳುವುದಕ್ಕೋಸ್ಕರ ಈ ಮಾಟ ಮಂತ್ರ ಪ್ರಕರಣವನ್ನು ಕಲಿಬೇಕಾದಂಥ ಒಂದು ವಿದ್ಯೆ. ಮತ್ತು ತನ್ನನ್ನು ಏನು ಬೇರೆ ಒಂದು ವೈರಿಗಳಿಂದ, ಒಂದು ಮೃಗಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಂದ ಹೇಗೆ ತನ್ನನ್ನು ತಾನು ಸರಿಪಡಿಸ್ಕೋಬೇಕು ಅಂತಂದರೆ ಅದನ್ನು ನಮಗೆ ಎಫೆಕ್ಟ್ ಆಗದಿರ ನಾವು ಹೇಗೆ ನನ್ನ ಸಾಮ್ರಾಜ್ಯವನ್ನು ಸೇವ್ ಮಾಡ್ಕೋಬೇಕು ಅನ್ನುವಂಥದ್ರಿಂದನೇ ಈ ಮಾಟ ಮಂತ್ರ ಯಂತ್ರ ಮಂತ್ರ ಪ್ರಕರಣಗಳನ್ನು ಕಲಿತಾನೆ. ಮತ್ತು ಇನ್ನೊಬ್ಬರ ಜನಗಳಿಗೆ ಸಂಬಂಧಪಡುವಂತಹ ಯಾರು ಈಡೇರಿಸ್ಕೊಳ್ಳೋಕ್ಕಾಗೋದಿಲ್ವೋ ಈ ಹೋಮ ಹವನಗಳಿಂದನೂ ಭಗವಂತನಿಂದನೂ ಕೂಡ ಮೊರೆ ಹೋಗಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಭಗವಂತನಲ್ಲಿ ಮೊರೆ ಇಟ್ಟಾಗ ಪ್ರತ್ಯಕ್ಷವಾಗಿ ನಮಗೆ ಯಾವ ರೂಪದಲ್ಲೂ ಕೂಡ ಪರಿಹಾರಗಳು ಸಿಕ್ಕದೆ ಹೋದಾಗ ನೊಂದು ಬೆಂದು ಏನಾಗ್ತಾರೆ ಅಂತಂದರೆ ಜನಗಳು ಒಂದು ಯಂತ್ರ ಮಂತ್ರ ಪ್ರಕರಣಗಳಿಗೆ ಕುತಂತ್ರಗಳಿಗೆ ಕೈ ಹಾಕ್ತಾರೆ. ಈ ಕುತಂತ್ರಗಳಿಗೆ ಕೈ ಹಾಕಿದಾಗ ಏನಾಗುತ್ತೆ ಅಂತಂದರೆ ಈಗಿನ ಕಾಲಮಾನದಲ್ಲಿ ಖಂಡಿತವಾಗ್ಲೂ ಕೂಡ ಅಕ್ಷರಶಃ ನಿಜ ಅಂತಂದರೆ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕಲ್ವ, ಹಾಗೆ ಯಾರು ಮಾಟ ಮಂತ್ರ ಮಾಡ್ತಾರೋ ಮತ್ತು ಯಾರು ಮಾಟ ಮಂತ್ರವನ್ನು ಮಾಡಿಸ್ತಾರೋ ಅವ್ರಿಗೂ ಕೂಡ ಶತಸಿದ್ಧ ಬರೆದಿಟ್ಕೋಬೇಕು. ಇವಾಗಲೇ ಯಾವುದಾದ್ರೂ ಒಂದು ರೂಪದಲ್ಲಿ ನಾವು ಮತ್ತೆ ಅದನ್ನು ಅನುಭವಿಸ್ಲೇಬೇಕಾಗುತ್ತೆ ನಷ್ಟ ಅನ್ನುವಂಥದ್ದು. ಅಂದರೆ ಅಷ್ಟು ಪ್ರಬಲವಾದಂತಹ ಈ ಯಂತ್ರ ಮಂತ್ರ ಪ್ರಕರಣ ಅನ್ನುವಂಥದ್ದು. ಅಂತಂದರೆ ಆಗಲೇ ಹೇಳಿದಾಗೆ ಒಬ್ಬ ಹೋಮ ಹವನಗಳಿಂದ, ಇವಾಗ ಬ್ರಾಹ್ಮಣ ಯಜ್ಞಗಳಿಂದ ಏನೋ ನಮ್ಮ ಚತುರ್ಮುಖ ವೇದಗಳು ಅನ್ನುವಂಥದ್ದು ಹೇಳ್ತಾ ಇತ್ತೋ ಆ ವೇದಗಳಲ್ಲಿ ಒಂದು ತುಣುಕು ಅಷ್ಟೇ, ಏನು ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ತುಣುಕು ಆದರೆ ಈ ಬ್ರಹ್ಮಾಂಡ ಅನ್ನುವಂಥದ್ದು ಯಜ್ಞಗಳಿಂದ, ಹವನಗಳಿಂದ, ಹೋಮಗಳಿಂದ ಬಂದಂಥದ್ದು. ಈ ಯಜ್ಞ ಹೋಮ ಹವನಗಳಿಂದ ಏನು ಮಾಡ್ಬೋದು, ಒಂದು ಕಲ್ಲನ್ನು ಕೂಡ, ಒಂದು ಮರವನ್ನು ಕೂಡ, ಒಂದು ಮಣ್ಣನ್ನು ಕೂಡ, ಒಂದು ನಿರ್ಜೀವ ವಸ್ತುವನ್ನು ಕೂಡ ಜೀವ ಬರುವಂತಹ ಒಂದು ಪವರ್ ಎನರ್ಜಿ ಕೊಡುವಂತಹದ್ದು ಹೋಮ ಹವನಗಳಿಂದ. ಹಾಗೆಯೇ ಈ ಮಾಟ ಮಂತ್ರ ಯಂತ್ರ ಮಂತ್ರ ಪ್ರಕರಣಗಳಿಂದ ಇದೇನು ಮಾಡುತ್ತೆ, ಒಳ್ಳೆಯದನ್ನು ಕೆಟ್ಟದ್ದು ಮಾಡುತ್ತೆ. ಅಂದರೆ ಒಳ್ಳೆತನನನ್ನು ಕೂಡ ಕೆಟ್ಟದಾಗಿ ಕನ್ವರ್ಟ್ ಮಾಡುವಂಥದ್ದು. ಅಂದರೆ ಇದು ಅಸೂಹೆ, ಹೊಟ್ಟೆ ಕಿಚ್ಚು ಯಾವುದೂ ಕೂಡ ಇದು ಶಾಶ್ವತ ಅಲ್ಲ. ಆದ ಕಾರಣದಿಂದ ಈ ಯಂತ್ರ ಮಂತ್ರ ಪ್ರಕರಣಗಳು ಎಷ್ಟರ ಮಟ್ಟಿಗೆ ಮನುಷ್ಯನ ಮೇಲೆ ಪ್ರಭಾವ ಬೀಳ್ತವೆ ಅಂತಂದರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹುಟ್ಟೋ ಮಗುವಿಂದನೂ ಕೂಡ ಮತ್ತು ಎಂಡ್ ಆಫ್ ದ ಲೈಫ್ವರೆಗೂ ಕೂಡ, ಕೊನೆ ಉಸಿರು ಅಂತ ಹೇಳ್ತೀವಲ್ಲ ಅಲ್ಲಿವರೆಗೂ ಕೂಡ ಇದು ಒಂದು ಮಹಾನ್ ಕಾಯಿಲೆ. ಇದು ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಂಪೂರ್ಣವಾಗಿ ಅವನು ಉಸಿರಾಡ್ತಾ ಇರಬೇಕಷ್ಟೇ ಸಂಪೂರ್ಣವಾಗಿ ಮಲಗಿಸ್ಬಿಡ್ಬೋದು. ಮೀನ್ಸ್ ಏನಂತಾರೆ, ಕೋಮ ಅಂತ ಹೇಳ್ತಾರಲ್ವ, ಕೋಮಕ್ಕೆ ಹೊಂಟೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವರು ಬ್ರೈನ್ ಸ್ಟ್ರೋಕ್ ಆಗಿದೆಯೋ, ಇನ್ನೊಂದಾಗಿದೆಯೋ, ಬೇರೆ ರೀತಿ ಆಕ್ಸಿಡೆಂಟ್ಗಳಿಂದ ಆಗಿದೆಯೋ, ಅದು ಕಾಲಕ್ರಮೇಣ ಕಣ್ಣಿಗೆ ಕಾಣುವಂಥದ್ದು. ಕಣ್ಣಿಗೆ ಕಾಣದಿರ ಮಾಡುವಂತಹ ಕೆಲಸಗಳೇ ಕುತಂತ್ರಗಳೇ ಈ ವಾಮಾಚಾರ ಮಾಟ ಮಂತ್ರ ಅನ್ನುವಂಥದ್ದು. ಖಂಡಿತವಾಗ್ಲೂ ಕೂಡ ಸಾಧ್ಯವಾದಷ್ಟು ಕೂಡ ಮಾಡೋರಾದರೂ ಸರಿಯೇ, ಮಾಡಿಸೋರಾದ್ರೂ ಕೂಡ ಸರಿಯೇ, ಒಂದು 10 ಸಾರಿ ಯೋಚನೆ ಮಾಡಬೇಕಾಗುತ್ತದೆ. ಈ ಮಾಟ ಮಂತ್ರಗಳಿಂದ ಎಷ್ಟು ಎಫೆಕ್ಟ್ ಇದೆ, ಮಾಟ ಮಂತ್ರಗಳಿಂದ ಎಷ್ಟು ತೊಂದರೆ ತಾಪತ್ರೆಗಳನ್ನು, ನೋವುಗಳನ್ನು ಅನುಭವಿಸ್ಬೇಕಾಗುತ್ತೆ. ಅದರಿಂದ ನಾವು ಸಕಲ ಸೌಕರ್ಯಗಳು, ಸೌಲಭ್ಯಗಳು ಕೂಡ ಪಡ್ಕೋಬಹುದು. ಮಾಟ ಮಂತ್ರದಿಂದ ಅದೇನು ಸಿದ್ಧಿ ಪಡಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತಲ್ಲ, ಮಾಡ್ಕೋಬಹುದು. ಬಟ್ ಅದೇನು ಶಾಶ್ವತ,
ಭಗವಂತ ನಮ್ಮನ್ನು ಈ ಭೂಮಿಗೆ ಕಳಿಸ್ಕೊಟ್ಟಿದ್ದಾನೆ ಅಂತಂದರೆ 84 ಲಕ್ಷ ಜೀವರಾಶಿಗಳಲ್ಲಿ ತುಂಬ ಶ್ರೇಷ್ಠವಾದ ಜನ್ಮ ನಮ್ಮ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮಕ್ಕೆ ಇಡೀ ಯಾವ ಜೀವರಾಶಿಗಳಿಗೂ ಇಲ್ಲದೇ ಇರುವಂತಹ ನಮಗೆ ಕೊಟ್ಟಿರುವಂತಹದ್ದು ಭಗವಂತ ಕೊಟ್ಟಿದ್ದಾನೆ ನಮ್ಮ ಬುದ್ಧಿಶಕ್ತಿ, ನಮ್ಮ ಜ್ಞಾನ ಅನ್ನುವಂಥದ್ದು. ಆ ಜ್ಞಾನದಿಂದ ನಾವು ಭಗವಂತನನ್ನು ಎಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ, ಎಲ್ಲಿಗೆ ಹೋಗ್ತೀವಿ ಅಂತಂದರೆ ಭಗವಂತನನ್ನು ಒಲಿಸ್ಕೊಳ್ಳುವುದಕ್ಕೋಸ್ಕರ ಹೋಮ ಹವನಗಳಿಂದ, ಪೂಜೆ ಪುನಸ್ಕಾರಗಳಿಂದ ಒಂದು ನಿರ್ಜೀವ ವಸ್ತುವನ್ನೇ ಜೀವ ತರುವಂತಹ ಒಂದು ಪ್ರಾಮುಖ್ಯತೆ, ಒಂದು ಪ್ರಬಲವಾದ ಶಕ್ತಿ ಅವುಗಳಿಗಿದ್ದಾವೆ ಅಂತಂದರೆ ಅವುಗಳನ್ನ ಅನುಸರಿಸೋಣ ಅಲ್ವಾ. ಈ ಮಾಟ ಮಂತ್ರ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಒಂದು ನಷ್ಟ ವಿಚಾರ ಅಂತಂದರೆ, ಅಂದರೆ ಎಲ್ಲವನ್ನು ತಾತ್ಕಾಲಿಕವಾಗಿ ಏನಂತಂದರೆ ರಾತ್ರೋರಾತ್ರಿ ನಾನು ದಿಢೀರ್ನೆ ಒಂದು ಶ್ರೀಮಂತ ಆಗಬೇಕು, ನಾನು ಉದ್ಭವ ಆಗಬೇಕು, ಮತ್ತು ನಾನು ಸಮಾಜದಲ್ಲಿ ಬೇಗ ಬೇಗ ಬೆಳಿಬೇಕು, ನನ್ನನ್ನು ತಾನು ಗುರುತಿಸ್ಕೊಳ್ಳಬೇಕು, ಸ್ವತಂತ್ರವಾಗಿ ಬದುಕಬೇಕು, ನನಗೆ ಏನು ಬೇಕು ಅದನ್ನೆಲ್ಲನೂ ಪಡ್ಕೋಬೋದು ಅನ್ನುವಂಥದ್ದು ಈ ಮಾಟ ಮಂತ್ರಕ್ಕೆ ಸಂಬಂಧಪಡುವಂಥದ್ದು. ಇದ್ಯಾವುದೂ ಖಂಡಿತವಾಗ್ಲೂ ಕೂಡ ಶಾಶ್ವತನೇ ಅಲ್ಲ. ಭಗವಂತ ಏನು ಕೊಡ್ತಾನೋ ಅದೇ ನಿಜವಾದ ಆಶೀರ್ವಾದ ಮತ್ತು ಪ್ರಸಾದ ಅನ್ನೋಂಥದ್ದು ಸ್ವೀಕರಿಸಿ ಈಗಿನ ಜನ್ಮಮಾನದಲ್ಲಿ ನಾವೇನನ್ನು ಅನುಭವಿಸ್ತಾ ಇದ್ದೀವೋ, ಏನನ್ನು ಕಣ್ಣಿಗೆ ಕಾಣಿಸ್ತಾ ಇದ್ದೀವೋ, ಕಣ್ಣು ಕಾಣೋದೆಲ್ಲನೂ ಕೂಡ ಸತ್ಯನೇ. ಹಾಗಿರುವಾಗ ಕಣ್ಣಿಗೆ ಕಾಣುವಂಥದ್ದೆಲ್ಲನೂ ಕೂಡ ಸತ್ಯನೇ ಆದ್ರೂ ಕೂಡ ಎಷ್ಟಂತ ನೋಡೋದಕ್ಕೆ ಸಾಧ್ಯ ನಾವು? ಎಷ್ಟು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇತ್ತೋ, ಎಷ್ಟು ದೂರ ಕಾಣ್ತಾ ಇತ್ತೋ, ಎಷ್ಟು ಕಿಲೋಮೀಟ್ರ್ಗಳು ಕಾಣ್ತಾ ಇತ್ತೋ ಅದೆಲ್ಲನೂ ಕೂಡ ಸತ್ಯನೇ ಆದ್ರೂ ಕೂಡ ಕಣ್ಣು ಮುಚ್ಕೊಂಡು 3 ನಿಮಿಷ ಧ್ಯಾನ ಮಾಡಿದಾಗ ನಮ್ಮ ನರನಾಡಿಗಳನ್ನು ಶುದ್ಧ ಮಾಡಿಕೊಂಡು ನಮ್ಮ ಪಂಚೇಂದ್ರಿಯಗಳನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡು ಧ್ಯಾನ ಮಾಡಿದಾಗ ಇಡೀ ಬ್ರಹ್ಮಾಂಡವನ್ನೇ ನೋಡುವಂತಹ ಶಕ್ತಿ ಯಜ್ಞ ಹವನಗಳಿಗಿದೆ. ಹಾಗೆಯೇ ಭಗವಂತನನ್ನು ನೋಡಬೇಕು ಅಂತಂದರೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಬೇಕು. ಕಣ್ಣು ಕಾಣೋದೆಲ್ಲ ಶಾಶ್ವತ ಅಲ್ಲ. ಹಾಗೆ ಕಣ್ಣು ಕಾಣೋದೆಲ್ಲ ಶಾಶ್ವತ ಅಲ್ಲ, ಅದರಿಂದನೇ ನಾವು ಹುಡ್ಕೊಂಡು ಹೋಗ್ತಾಯಿದ್ವಿ, ಅದರಿಂದ ನಾವು ಹೋಗ್ತಾ ಇದ್ದೀವಿ. ಯಾವುದನ್ನು ಈ ಯಂತ್ರ ಮಂತ್ರ ಪ್ರಕರಣಗಳು, ಇಂದ್ರಜಾಲ ಮಹೇಂದ್ರಜಾಲ ಮಾಟ ಮಂತ್ರ ಅಂಥದ್ದು ಏನಿದೆಯೋ ಇವುಗಳನ್ನು ಉಪಯೋಗಿಸ್ಕೊಂಡು ತತ್ಕಾಲ ಜೀವನಕ್ಕೆ ಏನು ಬೇಕೋ ಸೌಕರ್ಯಗಳು ಸೌಲಭ್ಯಗಳು ಏನು ಬೇಕೋ ಅವುಗಳನ್ನು ಅನುಭವಿಸುವುದಕ್ಕೋಸ್ಕರ ಈ ಯಂತ್ರ ಮಂತ್ರ ಪ್ರಕರಣಗಳನ್ನು ಯಾರು ಮಾಟ ಮಂತ್ರ ಮಾಡ್ತಾರೋ ಅವ್ರಗಳ ಹತ್ರ ಹೋಗ್ತಾ ಇದ್ದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.